ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಶ್ಚಿತ. 2018ರಲ್ಲಿ KGF ಚಾಪ್ಟರ್ 1 ರಿಲೀಸ್ ಆದಾಗ ಯಶ್ ಕರ್ನಾಟಕದಾಚೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ. ಅಂತಹ ಸಮಯದಲ್ಲೇ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ಗೆ ಪೈಪೋಟಿ ಕೊಟ್ಟಿದ್ರು. ಕಿಂಗ್ ಖಾನ್ ನಟನೆಯ 0 ಸಿನಿಮಾ ಎದುರು ರಾಕಿ ಅವತಾರದಲ್ಲಿ ಅಬ್ಬರಿಸಿದ್ರು. ನಾನೇ ಸುಲ್ತಾನ ಅಂತ ಕೂಗಿ ಕೂಗಿ ಹೇಳಿದ್ರು. ಆ ಸಮಯದಿಂದಲೂ ಶಾರುಖ್ಗೆ ಯಶ್ ಮೇಲೆ ಸಿಟ್ಟಿದೆ. ಶಾರುಖ್ ಖಾನ್ಗೆ ಯಶ್ನ ಕಂಡ್ರೆ ಆಗೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೀಗ ಅದೆಲ್ಲ ಸುಳ್ಳು. ಆಗಿನ ಪೈಪೋಟಿಯನ್ನ ಆರೋಗ್ಯಕರವಾಗಿ ತೆಗೆದುಕೊಂಡಿದ್ದಾರೆ ಶಾರುಖ್ ಖಾನ್. ಶಾರುಖ್ಗೆ ಯಶ್ ಮೇಲೆ ಅಭಿಮಾನ ಇದೆ. ಯಾವುದೇ ಗಾಡ್ ಫಾದರ್ ಇಲ್ಲದೆ ಬೆಳೆದಿರೋ ಸೆಲ್ಫ್ ಮೇಡ್ ಶಹಜಾದನ ಬೆಳವಣಿಗೆ ಕಂಡು ಶಾರುಖ್ ಖುಷಿಪಟ್ಟಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇದೆ ಹೊಸ ಅಪ್ಡೇಟ್ಸ್. ಯಶ್ KGF ಪಾರ್ಟ್ 2 ನಂತರ 18 ತಿಂಗಳುಗಳ ಕಾಲ ಸಮಯ ತೆಗೆದುಕೊಂಡಿದ್ರು. ಅಳೆದು ತೂಗಿ ಟಾಕ್ಸಿಕ್ ಅನ್ನೋ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ರು. ಇದೀಗ ಈ ಸಿನಿಮಾದ ಶೂಟಿಂಗ್ ಶುರುವಾಗೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಹೀಗಿರುವಾಗಲೇ ಟಾಕ್ಸಿಕ್ ಅಡ್ಡಾದಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ. ಏನಂದ್ರೆ ಶಾರುಖ್ ಖಾನ್ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ, ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು. ಆದರೆ ಇದು ನಿಜಾನ ಸುಳ್ಳು ಅನ್ನೋದಕ್ಕೆ ಚಿತ್ರತಂಡ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ವೇಳೆ ಇದು ನಿಜವಾದ್ರೆ ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಒಂದೇ ಫ್ರೇಮ್ನಲ್ಲಿ ನೋಡೋ ಖುಷಿನೇ ಬೇರೆ ಅಲ್ವಾ? ಏನಂತೀರಾ?